ಹೋಗ್ ನೋಡೆ ಮೈ ಮೇಲೆಲ್ಲ ಪರವಾಗಿಲ್ಲ, ಹೋಗ್ ನೋಡೆ. ಕಾವೇರಿ, ಏನಮ್ಮ ಪರೀಕ್ಷೆಯಲ್ಲಿ ಹಾಡ್ ಮಾಡಿದ್ಯಾ ನೀನು? ಏನಾಯ್ತು ಸರ್? ಫಸ್ಟ್ ರ್ಯಾಂಕ್ ಬಂದಿದ್ಯಮ್ಮ. ಸರ್ ಏನ್ ಹೇಳ್ತಿದ್ದೀರಾ? ನಿಜಮ್ಮ. ವೆಲ್ ಡನ್. ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಕಣೆ. ಕಂಗ್ರಾಟ್ಸ್ ಕಣೆ. ಇದ್ಯಾಕೂಡ ಹಿಂಗ್ ಓಡ್ ಬಂದಿದೆ? ಬೆಂಗಳೂರಿನಾಗಿರೋ ಉಚ್ತಾನೆಲ್ಲ ತಂದು ಬೆಟ್ಟಕ್ಕೆ ಬಿಡ್ತಾವ್ರ ಹೆಂಗೆ? ತಂಗೆ ತಂಗ ಸಿಕ್ಕಿದ್ಲಾ? ಎಷ್ಟನೇ ರ್ಯಾಂಕ್ ಅಂತ? ಇಲ್ಲ ಕಣಕ, ಸತ್ತೋಗ್ಬಿಟ್ಲಂತ. ಡಾಕ್ಟ್ರೆ, ನನ್ ತಂಗ ಹೆಂಗವಳೆ? ಅವ್ಳಿಗೇನು ಆಗೋದಿಲ್ಲ ತಾನ? ಈಗೇನು ಹೇಳಕ್ಕಾಗಲ್ಲಮ್ಮ. ಆಕೆಗೆ ಪ್ರಜ್ಞೆ ತಪ್ಪಿದೆ. ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಕಾದ್ ನೋಡೋಣ. ಹೆದರ್ಕೋಬೇಡ ನಾವು. ಕಾವೇರಿ ಏನೂ ಆಗೋದಿಲ್ಲ, ಧೈರ್ಯವಾಗಿರು. ಏನಾಯ್ತು? ಪೊಲೀಸ್ನವ್ರು ಬಂದು ಮಾಜರ್ ಮಾಡ್ಕೊಂಡು ಏನನ್ನ ಆಸ್ಪತ್ರೆ ತಕೊಂಡ್ ಹೋದ್ರು. ಇಷ್ಟೊತ್ಗ ಒಪ್ಪ ಮುಗಿದಿರ್ಬೇಕು. ಯಾವನಾರ ತಪ್ಪು ನನ್ನ ಸಣ್ಣಲ್ಲತ್ತಾನ. ಅಷ್ಟು ಗುಂಡ್ಗ ಯಾರಿಗಿದ್ದಣ್ಣ? ಆ SI ಬಾಯಿ ಹೊರ್ಕೊಂಡ್ ಕೇಳ್ತಿದ್ರು, ಒಬ್ನ ಬಾಯಿ ಬಿಡ್ನಿಲ್ಲ. ಬಾಯಿ ಬಿಟ್ರೆ ಗೋಮಾಳ ಸಿಗದ್ ಬಿಡೋದಿಲ್ವಾ? ಆದ್ರ ನಾಗಿತ್ತಂಗ ನೀವು ತಲೆ ತಗದ್ ನಾವು ಒಬ್ಬಳು ನೋಡ್ಬಿಟ್ಟು. ಹೌದಾ? ಅವಳದ ಆಗೋಗಿದ್ ಜ್ಞಾನ ಇನ್ನೂ ಬಂದಿರು ಅಂತ ಆಸ್ಪತ್ರೆಲೇ ಅವಳ. ಅದು ಎಳ ಕೂಸು ಬಿಡ್ರುಡ. ಆದ್ರೂ ಹುಷಾರಾದ್ಮ್ಯಾಲ ನಾನ್ ನೋಡ್ದಿ ಅಂತ ಹೇಳ್ಬಿಟ್ರ ಬಿಡ್ರುಡ. ಬದುಕ್ ಬರ್ಲಿ, ಆಮೇಲೆ ನೋಡ್ಕೊಳಮ್ಮ. ಹುಲಿ ಸಿಂಹ ವಿಷಯ ಮಾತಾಡ್ರುಡ ಅಂದ್ರೆ ಹುಳ ಹೋಗ್ತಾ ಬಗ್ಗೆ ಮಾತಾಡ್ತಾವ.
ಸಮಾಧಾನ ಮಾಡ್ಕ, ಎಲ್ಲ ಒಳ್ಳೇದಾಯ್ತು. ಆ ಮಾದಪ್ಪ ಅವನೇ ಅವನ್ಸೆಲ್ಲ ಹೇಳ್ಕೊಳಮ್ಮ. ಏನ ಹೇಳ್ಕೊಳ್ಳೋದು? ಬೇರೆ ಯಾರಾದ್ರೂ ಹಿಂಗ್ ಮಾಡಿದ್ರ ಬೇರೆ ಕಾಪಾಡು ಅನ್ಬೋದಾಗಿತ್ತು. ಮಾದಪ್ಪನ ಹಿಂಗ್ ಮಾಡುವಾಗ ಯಾರ ಹತ್ರ ಹೇಳ್ಕೊಳ್ಳಿ? ಏನಾಯ್ತು? ಬಿಪಿ ಆಪರೇಟರ್ ತಗೋಬಿಡಿ. ಸರಿ ಡಾಕ್ಟ್ರೆ, ದಾರಿ ಬಿಡಮ್ಮ, ದಾರಿ ಬಿಡಮ್ಮ, ಈ ಕಡೆ ಬಾಮ್ಮ. ದಾರಿ ಬಿಡ್ರಿ. ರೆಡಿನಾ? ಇಂಜೆಕ್ಷನ್ ಅಲ್ರಿ, ಹೋಗ್ಬೇಕು ತಗೊಂಡಿ. ಪೇಷಂಟ್ ಅಬ್ಸರ್ವ್ ಮಾಡ್ತಾ ಇರಿ. ಓಕೆ, ಹಾಸ್ಪಿಟಲ್ ಪಲ್ಸ್ ಚೆಕ್ ಮಾಡಿ ರಿಪೋರ್ಟ್ ಕೊಡಿ ನನಗೆ. ಸರಿ ಡಾಕ್ಟರ್. ಡಾಕ್ಟರ್ ಏನಾಗದ ನನ್ನ ತಂಗಗೆ? ನೋಡಿ, ಅವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ಗೆ ಯಾವ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ನೀವು ಅವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗೋದು ಒಳ್ಳೇದು. ನಿಮ್ ಪೇಷಂಟ್ ಬಿದ್ದಿದ್ರಿಂದ ಮೆಂಟಲ್ ಶಾಕ್ ಆಗಿ ಇಂಟರ್ನಲ್ ಹೆಮರೇಜ್ ಆಗಿದೆ. ಅಂದ್ರೆ ಮೆದುಳಿನಲ್ಲಿ ರಕ್ತಸ್ರಾವವಾಗಿದೆ. ಈ ತರ ಪೇಷಂಟ್ಸ್ಗೆ ಪ್ರಜ್ಞೆ ಬರೋದು ಹೀಗೆ ಅಂತ ಹೇಳಕ್ಕೆ ಆಗಲ್ಲ. ಕೆಲವೊಂದ್ಸಾರಿ ವಾರನೂ ಆಗ್ಬೋದು, ತಿಂಗಳು ಆಗ್ಬೋದು, ವರ್ಷನೂ ಆಗ್ಬೋದು. ಕೆಲವೊಮ್ಮೆ ನಾವು ಆಪರೇಷನ್ ಸಹಿತ ಮಾಡಬೇಕಾಗಿ ಬರುತ್ತೆ. ಅವಳಿಗೆ ಉಸಿರಾಡೋ ತೊಂದರೆ ಇರೋದ್ರಿಂದ ಈಗೇನು ವೆಂಟಿಲೇಟರ್ ಅಂತ ಹಾಕಿದೀವಲ್ಲ, ಅದರಿಂದಾನೇ ಅವಳು ಉಸಿರಾಡ್ತಾ ಇರೋದು. ಒಂದು ವೇಳೆ ಅದನ್ನ ತೆಗೆದ್ರೆ ಅವಳ ಜೀವನೇ ಹೊರಟೋಗುತ್ತೆ. ಇದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತಮ್ಮ. ತುಂಬಾ ಅಂದ್ರ ಹೇಳಕ್ಕಾಗಲ್ಲಮ್ಮ. ತಕ್ಷಣಕ್ಕೆ 1.5 ಲಕ್ಷ ತಂದು ಕಟ್ಟಿ. ಸಾವಿರ ಇದ್ದವನೇ ಸಾವುಕಾರ ಅನ್ಕೊಂಡಿದ್ದಿ. ಲಕ್ಷ ಅನ್ನೋದ್ನ ಅದೆಷ್ಟು ಅಲಕ್ಷವಾಗಿ ಹೇಳ್ದ ಡಾಕ್ಟ್ರು. ನಮ್ ಜೀವಮಾನ್ನೆಲ್ಲ ದುಡಿದ್ರು ಅಷ್ಟು ದೊಡ್ಡ ಗಂಟು ಸೇರ್ಸಕ್ ಆದಪ್ಪ. ದುಡ್ಡಿಗೆ ಬೆಲೆ ಇವತ್ತು. ನಮ್ಮಂತ ಬಡವ್ರ ಜೀವಕ್ಕೆ ಎಳ್ಳಷ್ಟು ಬೆಲೆ ಇಲ್ಲಕ್ಕಪ್ಪ. ಇಂಥ ಕಾಯಿಲೆನೆಲ್ಲ ಅದ್ಯಾವ್ರು ನಮ್ಮಂತ ಬಡವ್ರು ಕೊಟ್ರ ಅದ್ ಹೆಂಗ ವಾಸಿ ಮಾಡ್ಕೊಳ್ಳೋದು? ನನ್ನ ಉಸಿರು ಕೊಟ್ಟು ನಮ್ ಕಾವಿನ ಉಳಿಸ್ಕೋಬಹುದು ಅನ್ನಂಗಿದ್ದಿದ್ರ ನಿಂತ್ಗಳಿಗೆ ಪ್ರಾಣ ಬಿಡ್ಬಿಡ್ತಿದ್ದಿ. ಆದ್ರ ಉಸಿರಿಗೂ ದುಡ್ಡು ಕೊಡ್ಬೇಕಂತೆಕ್ಕಪ್ಪ. ಏನ್ ವಿಚಿತ್ರ ಅಲ್ವಾ? ದುಡ್ಡು ಕೊಟ್ರ ನಮ್ ಕಾವೇರಿ ಉಸಿರಾಡ್ತಾಳಂತ, ದುಡ್ಡು ಕೊಡ್ಲಿಲ್ಲ ಅಂದ್ರ ಕಾವೇರಿ ಉಸಿರೇ ನಿಂತೋಯ್ತದಂತ. ನೋಡು, ಏನು ಆಗೋದಿಲ್ಲ, ಸಮಾಧಾನ ಮಾಡ್ಕ. ಎಲ್ಲ ಸರೋಯ್ತದೆ. ಏನ್ ಸರೋಯ್ತದೋ ಏನೋ. ಸುಮ್ಗಿರು ಕಾಳಿಗಳ ನೀನು. ನಮಗ್ ಗ್ರಾಚಾರ ಹಾಕಿದ್ರೆ ಆ ಮಾದಪ್ಪ ಏನ್ ಮಾಡೋದು?
ಅವ್ನು ಯಾರಿಗೂ ಕೆಟ್ಟದ್ ಮಾಡೋದಿಲ್ಲ. ನಾಗಿಗೆ ತಾಯಿ ಇದ್ದಂಗೆ, ಇದು ಹುಲ್ಲು ಬಿಟ್ಬಿಟ್ರ ಅವಳು ಉನ್ನದ್ನೇ ಬಿಟ್ಬಿಡೋಳು. ಚೌಕಾಸಿ ಮಾಡ್ಬೇಡ ಶಿವಲಂಕಾರಣ್ಣ. ಆದ್ರೂ 12,000 ರೂಪಾಯಿ ಜಾಸ್ತಿ ಆಯ್ತು.